ಪರಿಸ್ಥಿತಿಯ ದುರ್ಲಾಭವನ್ನ ಗ್ಯಾಸ್ ಏಜೆನ್ಸಿಗಳು ಪಡೆದುಕೊಳ್ತಾ ಇದ್ದಾವ. ಬ್ಲಾಕ್ ಮಾರ್ಕೆಟ್ ಸೇರ್ತಾ ಇದೆಯಾ ಗ್ಯಾಸ್ ಸಿಲಿಂಡರ್? ಬೆಂಗಳೂರಿನಲ್ಲಿ ಗ್ಯಾಸ್ ಕೃತಕ ಅಭಾವ ಸೃಷ್ಟಿಯಾಗಿದೆಯಾ? ಇದರಲ್ಲಿ ದಂಧೆ ಏನಾದ್ರೂ ನಡೀತಾ ಇದೆಯಾ? ಗೋಡೌನ್ ಅಲ್ಲಿ ಗ್ಯಾಸ್ ಸಿಲಿಂಡರ್ ಬಚ್ಚಿಟ್ಟು ಕಳ್ಳಾಟ ಮಾಡ್ತಾ ಇದ್ದಾರಾ? ಫುಲ್ ಸಿಲಿಂಡರ್ಗಳನ್ನ ಖಾಲಿ ಅಂತೇಳಿ ಹೇಳ್ತಾ ಇದ್ದಾರಾ? ಆ ರೀತಿ ಅನುಮಾನ ಮಾಡೋದಕ್ಕೆ ಕಾರಣ ನಾವು ಕೆಲವು ಏಜೆನ್ಸಿಗಳಿದ್ವಲ್ಲ ಅಲ್ಲೆಲ್ಲ ಹೋದಾಗ, ಆ ಗೋಡೌನ್ಗಳಿಗೆಲ್ಲ ಹೋದಾಗ ಅಲ್ಲಿ ಗ್ಯಾಸ್ ಸಿಲಿಂಡರ್ಗಳು ಒಳಗಿದೆ, ಆದ್ರೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇದನ್ನ ನೋಡಿದಾಗ ಎಲ್ಲ ಒಂದ್ ಕಡೆ ಈ ರೀತಿ ಅಕ್ರಮ ಚಟುವಟಿಕೆ ನಡೀತಿರಬಹುದು, ಅಥವಾ ಅಕ್ರಮವಾಗಿ ಇವರು ಗ್ಯಾಸ್ಗಳನ್ನ ಹೈಡ್ ಮಾಡಿ ಜನರಿಗಿಲ್ಲ ಅಂತೇಳಿ ಹೇಳಿ ಕೃತಕ ಅಭಾವವನ್ನ ಸೃಷ್ಟಿ ಮಾಡಿ ದುಬಾರಿ ಬೆಲೆಗೆ ಮಾರಾಟ ಮಾಡುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಲೋ ಹಲೋ, ಹೇಳಿ ಸರ್. ಈಗ ಲಾರಿಯಲ್ಲಿ ಇರೋದು ಬಿಟ್ಟು ಬೇರೆ ಯಾವ್ದಿಲ್ವಾ ಅಲ್ಲಿ ಗ್ಯಾಸ್ ಸಿಲಿಂಡರ್? ಇಲ್ಲ ಸರ್. ಪಕ್ಕದಲ್ಲಿ ಇರೋದೆಲ್ಲ ಎಂಟಿ ಅದು. ಹೌದಾ? ಒಳಗಡೆ ಇದ್ದಿದ್ದು ಅದೇ ಎಂಟಿ ಇದೆ ಸರ್, ಒಳಗಡೆ ಯಾವ್ದು ಇಲ್ಲ. ಒಳಗಡೆ ಯಾವ್ದು ಇರ್ಲಿಲ್ವಾ? ಹಾ, ಇಲ್ಲ. ನಾನು ನೋಡಿದ್ನಲ್ಲ ಒಳಗಡೆ ಇರೋದು. ಯಾವ್ದು ಹೇಳಿ? ಗೋಡೌನ್ ಒಳಗಡೆ ಇತ್ತಲ್ಲ ಅದು. ಗೋಡೌನ್ ಒಳಗಡೆ ಇದ್ದಿದ್ದು ಫೈಬರ್ 10 kg ಅದು. 10 kg ಇಲ್ಲ ಸರ್, ಗ್ಯಾಸ್ ಇತ್ತಲ್ಲಿ. ಇಲ್ಲ ಅಷ್ಟೇ ಇರ್ಲಿಲ್ಲ. ನಾನೇ ನೋಡಿದ್ದೀನಿ ಸರ್, ಅದು 10 kg ಅಲ್ಲ, ಅದು 10 kg ಸರ್. ಫೈಬರ್ ಯೆಲ್ಲೋ ಕಲರ್. ಯೆಲ್ಲೋ ಕಲರ್ ಅಲ್ಲ, ಅದು ಸೀಲ್ ಆಗಿತ್ತಲ್ಲ. ಸೀಲ್ ಆಗಿತ್ತು, ಅದಕ್ಕೆ ಕೇಳ್ದೆ. ಸೀಲ್ ಆಗಿರೋದು ಒಳಗಡೆ ಸ್ಟಾಕ್ ಇರುತ್ತ, ಅದು ಒಂದು 50 ಇರುತ್ತೆ ಸರ್ ಅಷ್ಟೇ. ಹೌದಾ? ಅದು ಬಂದ್ಬಿಟ್ಟು ಹಾಗಾದ್ರೆ ಇವ್ರಿಗೆ ಬರ್ತಾರಲ್ಲ, ಇಲ್ಲೇ ಬರ್ತಾರಲ್ಲ, ಅವ್ರಿಗೆ ಕೊಡೋದು. ಮೇ ಬಿ ಯಾರು ಬರ್ತಾರೆ? ಕಸ್ಟಮರ್ಸ್ ಬರ್ತಾರೆ ಸರ್. ಎಮರ್ಜೆನ್ಸಿ ಏನ್ ಮಾಡಕ್ ಆಗಲ್ಲ ಇವಾಗ ಅಂತ ಬರ್ತಾರೆ. ಓ, ಅವ್ರಿಗೆ ಡೈರೆಕ್ಟ್ ಕೊಡ್ತೀರಾ? ಓಕೆ. ಅವ್ರಿಗೆ ಸೇಮ್ ರೇಟಾ ಬೇರೆ ರೇಟಾ? ಕಳಿಸ್ತೀವಿ. ಹೌದು, ಅವ್ರಿಗೆ ಸೇಮ್ ರೇಟಾ ಬೇರೆ ರೇಟಾ? ಸೇಮ್ ರೇಟ್. ಓಕೆ. ಒಂದ್ ನಿಮಿಷ. ಹಲೋ, ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆ ಏಜೆನ್ಸಿಯ ಮ್ಯಾನೇಜರ್ ಜೊತೆ ಕೂಡ ಒಂದಷ್ಟು ವಿಚಾರವನ್ನ ಮಾತಾಡುವಾಗ ಅವರು ಸುಳ್ಳು ಹೇಳ್ತಾ ಇದ್ದಿದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದ್ದು. ಮಾಹಿತಿಯನ್ನ ಕೊಡ್ತಾರೆ ಸತಾರ್. ಈಗ ಒಂದ್ ಕಡೆ ಹೋಟೆಲ್ಗಳು ಇವತ್ತು ಮಧ್ಯಾಹ್ನದ ನಂತರ ಬಂದ್ ಮಾಡಬೇಕು ಅಂತೇಳಿ ಹಂತ ಹಂತವಾಗಿ ಅದನ್ನ ಬಂದ್ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿರೋದು. ಆದ್ರೆ ಕಾರಣ ಸಿಲಿಂಡರ್ ಅನ್ನ ಸಪ್ಲೈ ಮಾಡ್ತಾ ಇಲ್ಲ ಅನ್ನೋದಕ್ಕೆ. ಆದ್ರೆ ಅಲ್ಲಿ ನೋಡಿದ್ರೆ ಸಿಲಿಂಡರ್ಗಳು ಸ್ಟಾಕ್ ಅನ್ನ ಇಟ್ಕೊಂಡಿದ್ದಾರೆ. ಇದು ಇವತ್ತು ಅಥವಾ ನಾಳೆವರೆಗೂ ಕೂಡ ಯೂಸ್ ಆಗಬಹುದು ಅಂತ ಕೂಡ ಇದೆ. ಆದ್ರೂ ಕೂಡ ಇದು ಕಳ್ಳಾಟನ ಅಥವಾ ಇದು ಬೇಕು ಅಂತಲೇ ಒಂದು ರೀತಿಯಲ್ಲಿ ಅನಿವಾರ್ಯತೆಯನ್ನ ಸೃಷ್ಟಿ ಮಾಡುವಂತ ಕೆಲಸಗಳಾಗ್ತಾ ಇದೆಯಾ? ನಾಗೇಂದ್ರ ಬಾಬು, ಕೆಲವೊಂದು ಏಜೆನ್ಸಿಗಳ ಮೇಲೆ ಯಾವಾಗ ಯುದ್ಧ, ಈ ರೀತಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಯಿತು, ಆ ಒಂದು ಸಂದರ್ಭದಲ್ಲಿ ಗ್ಯಾಸ್ ದಂಧೆ ವಿಚಾರ ಸದ್ದು ಮಾಡಲು ಶುರುವಾಯಿತು. ಕೆಲವೊಂದು ಏಜೆನ್ಸಿಗಳ ಮೇಲೆ ಆರೋಪ ಕೂಡ ಕೇಳಿ ಬಂದಿತ್ತು. ಅದರಲ್ಲೂ ಕೂಡ ಇವತ್ತು ನಾವು ರಿಯಾಲಿಟಿ ಚೆಕ್ ಮಾಡಿದಂತಹ ಸಂದರ್ಭದ ಆರಂಭದಲ್ಲಿ ಆ ಒಂದು ಗೋಡನ್ ಒಳಗಡೆ ಅವರು ಕ್ಯಾಮೆರಾವನ್ನು ಕೂಡ ಎಂಟ್ರಿ ಮಾಡಲ್ಲ, ಆ ವಿಜುವಲ್ ತಗೋಬೇಡಿ ಅಂತಾರೆ. ಬಟ್ ನಾವು ರಹಸ್ಯವಾಗಿ ಅಲ್ಲಿರುವಂತಹ ಒಂದಿಷ್ಟು ವಿಜುವಲ್ಸ್ ಅನ್ನು ಕವರ್ ಮಾಡ್ತೀವಿ. ತದನಂತರದಲ್ಲಿ ಈ ಬಗ್ಗೆ ಅಲ್ಲಿರುವಂತಹ ಮ್ಯಾನೇಜರ್ ನ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಆರಂಭದಲ್ಲಿ ಆ ರೀತಿ ಯಾವುದೇ ರೀತಿಯಲ್ಲಿ ಗ್ಯಾಸ್ ಇಲ್ಲ ಅಂತಾರೆ. ತದನಂತರದಲ್ಲಿ ಇಲ್ಲ, ನಮ್ಮ ಹತ್ರ ಪ್ರೂಫ್ ಇದೆ ಅಂದಾಗ ಕೆಲವೊಂದಿಷ್ಟು 50ಕ್ಕೂ ಅಧಿಕ ಸಿಲಿಂಡರ್ಗಳಿದೆ. ಕೆಲವೊಬ್ರು ನೇರವಾಗಿ ಬಂದು ನಮ್ಮನ್ನು ಭೇಟಿಯಾದ ಸಂದರ್ಭದಲ್ಲಿ ಅವರಿಗೆ ಕೊಡಲು ಇಟ್ಟಿರೋದು ಅನ್ನುವ ನಿಟ್ಟಿನಲ್ಲಿ ಸಮಜಾಯಿಷಿ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಬಟ್ ಇದೇ ಪ್ರಶ್ನೆ ಇದೀಗ, ಇದೇ ಅನುಮಾನ ಏನಿದೆ ಇದೀಗ ಕೆಲವೊಂದು ಹೋಟೆಲ್ ಮಾಲೀಕರುಗಳು ಕೂಡ ಮೂಡಿದೆ. ಇಲ್ಲಿ ಗ್ಯಾಸ್ ದಂಧೆ ಸದ್ದು ಮಾಡ್ತಿರೋ ವಿಚಾರ, ಗ್ಯಾಸ್ ದಂಧೆಯಿಂದಲೇ ಇವತ್ತು ಈ ರೀತಿ ಸಮಸ್ಯೆ ಆಗ್ತಿದೆ ಅನ್ನೋ ವಿಚಾರವನ್ನು ಕೆಲವೊಂದು ಹೋಟೆಲ್ ಮಾಲೀಕರು ಕೂಡ ಖುದ್ದು ರಿಪಬ್ಲಿಕ್ ಕನ್ನಡ ಮುಂದೆ ಇದೀಗ ತಮ್ಮ ಆರೋಪವನ್ನು ಕೂಡ ಮಾಡಿದ್ದಾರೆ. ಯಾಕೆಂದ್ರೆ ಈ ಕೇವಲ 4 ದಿನದ ಹಿಂದೆ 1200 ದರ ಇದೀಗ 3200 ಆಗಿದೆ. 1 to 3 ಆಗಿದೆ. ಈ ಎಲ್ಲಾ ಡೆವಲಪ್ಮೆಂಟ್ ನೋಡಿದಂತಹ ಸಂದರ್ಭದಲ್ಲಿ ಗ್ಯಾಸ್ ದಂಧೆಯಲ್ಲಿ ವ್ಯವಸ್ಥಿತವಾಗಿ ನಡೆಯುತ್ತಿರುವಂತಹ ಆರೋಪಕ್ಕೆ ಕೆಲವೊಂದು ವಿಚಾರಗಳು ಇದೀಗ ಪುಷ್ಟಿ ನೀಡುವಂತಿದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಸತಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಪರಿಸ್ಥಿತಿಯ ದುರ್ಲಾಭವನ್ನ ಗ್ಯಾಸ್ ಏಜೆನ್ಸಿಗಳು ಪಡೆದುಕೊಳ್ತಾ ಇದ್ದಾವ. ಬ್ಲಾಕ್ ಮಾರ್ಕೆಟ್ ಸೇರ್ತಾ ಇದೆಯಾ ಗ್ಯಾಸ್ ಸಿಲಿಂಡರ್? ಬೆಂಗಳೂರಿನಲ್ಲಿ ಗ್ಯಾಸ್ ಕೃತಕ ಅಭಾವ ಸೃಷ್ಟಿಯಾಗಿದೆಯಾ? ಇದರಲ್ಲಿ ದಂಧೆ ಏನಾದ್ರೂ ನಡೀತಾ ಇದೆಯಾ? ಗೋಡೌನ್ ನಲ್ಲಿ ಗ್ಯಾಸ್ ಸಿಲಿಂಡರ್ ಬಚ್ಚಿಟ್ಟು ಕಳ್ಳಾಟ ಮಾಡ್ತಾ ಇದ್ದಾರಾ? ಫುಲ್ ಸಿಲಿಂಡರ್ಗಳನ್ನ ಖಾಲಿ ಅಂತೇಳಿ ಹೇಳ್ತಾ ಇದ್ದಾರಾ? ಆ ರೀತಿ ಅನುಮಾನ ಮಾಡೋದಕ್ಕೆ ಕಾರಣ ನಾವು ಕೆಲವು ಏಜೆನ್ಸಿಗಳಿದ್ವಲ್ಲ ಅಲ್ಲೆಲ್ಲ ಹೋದಾಗ, ಆ ಗೋಡೌನ್ಗಳಿಗೆಲ್ಲ ಹೋದಾಗ ಅಲ್ಲಿ ಗ್ಯಾಸ್ ಸಿಲಿಂಡರ್ಗಳು ಒಳಗಿದೆ, ಆದ್ರೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇದನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಈ ರೀತಿ ಅಕ್ರಮ ಚಟುವಟಿಕೆ ನಡೀತಿರಬಹುದು, ಅಥವಾ ಅಕ್ರಮವಾಗಿ ಇವರು ಗ್ಯಾಸ್ಗಳನ್ನ ಹೈಡ್ ಮಾಡಿ ಜನರಿಗಿಲ್ಲ ಅಂತೇಳಿ ಹೇಳಿ ಕೃತಕ ಅಭಾವವನ್ನ ಸೃಷ್ಟಿ ಮಾಡಿ ದುಬಾರಿ ಬೆಲೆಗೆ ಮಾರಾಟ ಮಾಡುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಲೋ ಹಲೋ, ಹೇಳಿ ಸರ್. ಈಗ ಲಾರಿಯಲ್ಲಿ ಇರೋದು ಬಿಟ್ಟು ಬೇರೆ ಯಾವ್ದಿಲ್ವಾ ಅಲ್ಲಿ ಗ್ಯಾಸ್ ಸಿಲಿಂಡರ್? ಇಲ್ಲ ಸರ್, ಪಕ್ಕದಲ್ಲಿ ಇರೋದೆಲ್ಲ ಎಂಟಿ ಅದು. ಹೌದಾ? ಒಳಗಡೆ ಇದ್ದಿದ್ದು ಅದೇ ಎಂಟಿ ಇದೆ ಸರ್, ಒಳಗಡೆ ಯಾವ್ದು ಇಲ್ಲ. ಒಳಗಡೆ ಯಾವ್ದು ಇರ್ಲಿಲ್ವಾ? ಇಲ್ಲ. ನಾನು ನೋಡಿದ್ನಲ್ಲ ಒಳಗಡೆ ಇರೋದು. ಯಾವ್ದು ಹೇಳಿ? ಗೋಡೌನ್ ಒಳಗಡೆ ಇತ್ತಲ್ಲ ಅದು. ಗೋಡೌನ್ ಒಳಗಡೆ ಇದ್ದಿದ್ದು ಫೈಬರು 10 kg ಇದು. 10 kg ಇಲ್ಲ ಸರ್, ಗ್ಯಾಸ್ ಇತ್ತಲ್ಲಿ. ಇಲ್ಲ ಅಷ್ಟೇ, ಇರ್ಲಿಲ್ಲ. ನಾನೇ ನೋಡಿದ್ದೀನಿ ಸರ್, ಅದು 10 kg ಅಲ್ಲ, ಅದು 10 kg ಸರ್. ಫೈಬರ್ ಯೆಲ್ಲೋ ಕಲರ್. ಯೆಲ್ಲೋ ಕಲರ್ ಅಲ್ಲ, ಅದು ಸೀಲ್ ಆಗಿತ್ತಲ್ಲ. ಸೀಲ್ ಆಗಿತ್ತು, ಅದಕ್ಕೆ ಕೇಳಿದೆ. ಸೀಲ್ ಆಗಿದೆ, ಒಳಗಡೆ ಸ್ಟಾಕ್ ಇರುತ್ತ. ಅದು ಒಂದು 50 ಇರುತ್ತೆ ಸರ್ ಅಷ್ಟೇ. ಹೌದಾ? ಅದು ಬಂದ್ಬಿಟ್ಟು ಹಂಗಾದ್ರೆ ಇವ್ರಿಗೆ ಬರ್ತಾರಲ್ಲ, ಇಲ್ಲೇ ಬರ್ತಾರಲ್ಲ, ಅವ್ರಿಗೆ ಕೊಡೋದು. ಮೇ ಬಿ ಯಾರು ಬರ್ತಾರೆ? ಕಸ್ಟಮರ್ಸ್ ಬರ್ತಾರೆ ಸರ್. ಎಮರ್ಜೆನ್ಸಿ ಏನ್ ಮಾಡಕ್ ಆಗಲ್ಲ ಇವಾಗ ಅಂತ ಬರ್ತಾರೆ. ಅವ್ರಿಗೆ ಡೈರೆಕ್ಟ್ ಕೊಡ್ತೀರಾ? ಅವ್ರಿಗೆ ಸೇಮ್ ರೇಟಾ ಬೇರೆ ರೇಟಾ? ಕಳಿಸ್ತೀವಿ. ಹೌದು, ಅವ್ರಿಗೆ ಸೇಮ್ ರೇಟಾ ಬೇರೆ ರೇಟಾ? ಸೇಮ್ ರೇಟ್. ಓಕೆ, ಒಂದ್ ನಿಮಿಷ. ಹಲೋ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆ ಏಜೆನ್ಸಿಯ ಮ್ಯಾನೇಜರ್ ಜೊತೆ ಕೂಡ ಒಂದಷ್ಟು ವಿಚಾರವನ್ನ ಮಾತಾಡುವಾಗ ಅವರು ಸುಳ್ಳು ಹೇಳ್ತಾ ಇದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದ್ದು. ಮಾಹಿತಿಯನ್ನ ಕೊಡ್ತಾರೆ ಸತಾರ್. ಈಗ ಒಂದ್ ಕಡೆ ಹೋಟೆಲ್ಗಳು ಇವತ್ತು ಮಧ್ಯಾಹ್ನದ ನಂತರ ಬಂದ್ ಮಾಡಬೇಕು ಅಂತೇಳಿ ಹಂತ ಹಂತವಾಗಿ ಅದನ್ನ ಬಂದ್ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿರೋದು. ಆದ್ರೆ ಕಾರಣ ಸಿಲಿಂಡರ್ ಅನ್ನ ಸಪ್ಲೈ ಮಾಡ್ತಾ ಇಲ್ಲ ಅನ್ನೋದಕ್ಕೆ. ಆದ್ರೆ ಅಲ್ಲಿ ನೋಡಿದ್ರೆ ಸಿಲಿಂಡರ್ ಸ್ಟಾಕ್ ಅನ್ನ ಇಟ್ಕೊಂಡಿದ್ದಾರೆ. ಇದು ಇವತ್ತು ಅಥವಾ ನಾಳೆವರೆಗೂ ಕೂಡ ಯೂಸ್ ಆಗಬಹುದು ಅಂತ ಕೂಡ ಇದೆ. ಆದ್ರೂ ಕೂಡ ಇದು ಕಳ್ಳಾಟನ ಅಥವಾ ಇದು ಬೇಕು ಅಂತಲೇ ಒಂದು ರೀತಿಯಲ್ಲಿ ಅನಿವಾರ್ಯತೆಯನ್ನ ಸೃಷ್ಟಿ ಮಾಡುವಂತ ಕೆಲಸಗಳಾಗ್ತಾ ಇದೆಯಾ? ನಾಗೇಂದ್ರ ಬಾಬು, ಕೆಲವೊಂದು ಏಜೆನ್ಸಿಗಳ ಮೇಲೆ ಯಾವಾಗ ಯುದ್ಧ, ಈ ರೀತಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಯಿತು, ಆ ಒಂದು ಸಂದರ್ಭದಲ್ಲಿ ಗ್ಯಾಸ್ ದಂಧೆ ವಿಚಾರ ಸದ್ದು ಮಾಡಲು ಶುರುವಾಯಿತು. ಕೆಲವೊಂದು ಏಜೆನ್ಸಿಗಳ ಮೇಲೆ ಆರೋಪ ಕೂಡ ಕೇಳಿ ಬಂದಿತ್ತು. ಅದರಲ್ಲೂ ಕೂಡ ಇವತ್ತು ನಾವು ರಿಯಾಲಿಟಿ ಚೆಕ್ ಮಾಡುವಂತಹ ಸಂದರ್ಭದ ಆರಂಭದಲ್ಲಿ ಆ ಒಂದು ಗೋಡನ್ ಒಳಗಡೆ ಅವರು ಕ್ಯಾಮೆರಾವನ್ನು ಕೂಡ ಎಂಟ್ರಿ ಮಾಡಲ್ಲ, ಆ ವಿಜುವಲ್ ತಗೋಬೇಡಿ ಅಂತಾರೆ. ಬಟ್ ನಾವು ರಹಸ್ಯವಾಗಿ ಅಲ್ಲಿರುವಂತಹ ಒಂದಿಷ್ಟು ವಿಜುವಲ್ಸ್ ಅನ್ನ ಕವರ್ ಮಾಡ್ತೀವಿ. ತದನಂತರದಲ್ಲಿ ಈ ಬಗ್ಗೆ ಅಲ್ಲಿರುವಂತಹ ಮ್ಯಾನೇಜರ್ ನ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಆರಂಭದಲ್ಲಿ ಆ ರೀತಿ ಯಾವುದೇ ರೀತಿಯಲ್ಲಿ ಗ್ಯಾಸ್ ಇಲ್ಲ ಅಂತಾರೆ. ತದನಂತರದಲ್ಲಿ ಇಲ್ಲ, ನಮ್ಮ ಹತ್ರ ಪ್ರೂಫ್ ಇದೆ ಅಂದಾಗ ಕೆಲವೊಂದಿಷ್ಟು 50ಕ್ಕೂ ಅಧಿಕ ಸಿಲಿಂಡರ್ಗಳಿದೆ. ಕೆಲವೊಬ್ರು ನೇರವಾಗಿ ಬಂದು ನಮ್ಮನ್ನು ಭೇಟಿಯಾದ ಸಂದರ್ಭದಲ್ಲಿ ಅವರಿಗೆ ಕೊಡಲು ಇಟ್ಟಿರೋದು ಅನ್ನುವ ನಿಟ್ಟಿನಲ್ಲಿ ಸಮಜಾಯಿಸಿಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಬಟ್ ಇದೇ ಪ್ರಶ್ನೆ, ಇದೇ ಅನುಮಾನ ಏನಿದೆ, ಇದೀಗ ಕೆಲವೊಂದು ಹೋಟೆಲ್ ಮಾಲೀಕರುಗಳು ಕೂಡ ಮೂಡಿದೆ. ಇಲ್ಲಿ ಗ್ಯಾಸ್ ದಂಧೆ ಸದ್ದು ಮಾಡ್ತಿರೋ ವಿಚಾರ, ಗ್ಯಾಸ್ ದಂಧೆಯಿಂದಲೇ ಇವತ್ತು ಈ ರೀತಿ ಸಮಸ್ಯೆ ಆಗ್ತಿದೆ ಅನ್ನೋ ವಿಚಾರವನ್ನು ಕೆಲವೊಂದು ಹೋಟೆಲ್ ಮಾಲೀಕರು ಕೂಡ ಖುದ್ದು ರಿಪಬ್ಲಿಕ್ ಕನ್ನಡ ಮುಂದೆ ಇದೀಗ ತಮ್ಮ ಆರೋಪವನ್ನು ಕೂಡ ಮಾಡಿದ್ದಾರೆ. ಯಾಕೆಂದ್ರೆ ಈ ಕೇವಲ 4 ದಿನದ ಹಿಂದೆ 1200 ದರ ಇದೀಗ 3200 ಆಗಿದೆ. 1 to 3 ಆಗಿದೆ. ಈ ಎಲ್ಲಾ ಡೆವಲಪ್ಮೆಂಟ್ ನೋಡಿದಂತಹ ಸಂದರ್ಭದಲ್ಲಿ ಗ್ಯಾಸ್ ದಂಧೆಯಲ್ಲಿ ವ್ಯವಸ್ಥಿತವಾಗಿ ನಡೆಯುತ್ತಿರುವಂತಹ ಆರೋಪಕ್ಕೆ ಕೆಲವೊಂದು ವಿಚಾರಗಳು ಇದೀಗ ಪುಷ್ಟಿ ನೀಡುವಂತಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸತಾರ್, ನಿಮ್ಮೆಲ್ಲ ಮಾಹಿತಿಗಾಗಿ.